ಹಲೋ ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ಈ ದಿನ ನಾವು ಪಾವಗಡ ಹೊರಟಿದ್ದೀವಿ. ಸಂಜೆ ಆಗಲೇ ಒಂದು 4:30 ಆಗ್ತಾಯಿದೆ. ನಮ್ಮ ಲಾಚು ಪುಟ್ಟಿಗೆ ಬಟ್ಟೆ ಶಾಪಿಂಗ್ ಮಾಡಿಸ್ಬೇಕಂತೆ, ಬಟ್ಟೆ ಬೇಕಂತೆ. ಹಾಗಾಗಿ ನಾನು, ಲಾಸ್ಯ, ಅವ್ರ ಮಾವ 3 ಜನ ಹೊರಟಿದ್ದೀವಿ. ಅಲ್ಲಿ ಮಾನ್ವಿಕ್ ನೋಡಿದ್ರೆ ಅಳ್ತಾ ಅವನೇ ಕುತ್ಕೊಂಡು ಕರ್ಕೊಂಡೋಗ್ರಿ ಅಂತಂದು. ಸೊ ಇಬ್ಬರನ್ನೂ ಕರ್ಕೊಂಡೋದ್ರೆ ನಾನೊಂದು ಸ್ವಲ್ಪ ವೀಡಿಯೋ ಶೂಟ್ ಅದು ಇದು ಮಾಡ್ಕೊತಾ ಇರ್ತೀನಲ್ಲ, ಇಬ್ಬರನ್ನೂ ಸ್ವಲ್ಪ ತೀಟ್ಲೆ ಜಾಸ್ತಿ ಇಬ್ಬರೂ. ಹಂಗಾಗಿ ಒಬ್ಬರನ್ನ ಬಿಟ್ಟು ಒಬ್ಬನ ಕರ್ಕೊಂಡು ಹೋದರೆ ನಾನು ಒಂದು ಸ್ವಲ್ಪ ಫ್ರೀಡಮಾಗಿ ವೀಡಿಯೋ ಮಾಡ್ಕೋಬೋದು. ಇಲ್ಲ ಅಂದರೆ ಹಿಂಸೆ ಕೊಟ್ಬಿಡ್ತಾರೆ ಇಬ್ಬರೂ. ಹಾಗಾಗಿ ಲಾಸ್ಟಿನೊಬ್ಬಳನ್ನ ಕರ್ಕೊಂಡು ಹೋಗ್ತಾಯಿನಿ. ಅವಳಿಗೂ ಬಟ್ಟೆ ಕೊಡಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡೋದಿದೆ, ಅದು ಮಾಡಿಕೊಂಡು ಮತ್ತು ಹಾಗೆ ಒಂದು ಲಾರ್ಡ್ ಸಲೂನ್ ಅಂತಂದು ಹೊಸ್ದಾಗಿ ಓಪನ್ ಆಗಿದೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಸ್ವಲ್ಪ ಸರ್ವಿಸ್ ತೊಗೋಬೇಕು. ಹಾಗಾಗಿ ಅದನ್ನು ಶೇರ್ ಮಾಡ್ಕೊತೀನಿ. ಹಾಗೆ ನೋಡ್ತಾ ಇರಿ, ಸ್ಕಿಪ್ ಮಾಡಿದೆ. ಈಗ ಅವ್ರು ಕಾರ್ ತೆಗಿತಾವ್ರೆ. ಈಗ ನಾನು ಹೊರಡಬೇಕು ಬೇಗ, ಇಲ್ಲ ಅಂದರೆ ಕಿರ್ಚಾಡ್ತಾರೆ. ಇನ್ನೂ ಆಗಲಿಲ್ಲ ನಿಂದು ಅಂತ. ಟ್ರೈಪೋಡು ಅಂದರೆ ಸೆಲ್ಫಿ ಸ್ಟಿಕ್ಕು, ಮೊಬೈಲ್. ಇವರೆಲ್ಲವೂ ಹೋದರು, ಅರವಿಂದ ನಿತಿನು. ನಿಜ ಹೇಳ್ತೀನಿ, ಗಂಡು ಮಕ್ಕಳಂತೂ ನಿಜ ಯಾರಿಗೂ ಬೇಡ, ತುಂಬ ಬೇಜಾರು ಮಾಡಿಸ್ಬಿಡ್ತಾರೆ. ಏನು ಟಪ್ಪ ಅಂತಂತೆ. ನಡಿ, ಮುಂದೆ ಬಾ, ಹಿಂದೆ ಬಾ. ಅವ್ರ ಮಾವನ್ನ ಹೆಂಗೆ ಮಾತಾಡಿಸ್ತಾವಳು. ನಾನು ಸರ್ವಿಸ್ಗೆ ಹೋಗ್ಬೇಕಲ್ಲ, ಅದಕ್ಕೆ ಇದೆ. ಸ್ವಲ್ಪ ಹಳೆ ಟಾಪೆ ಹಾಕಿದ್ದೀನಿ. ಆದಮೇಲೆ ಶೇರ್ ಮಾಡ್ಕೊತೀನಿ. ಸದ್ಯಕ್ಕೆ ಎಲ್ಲ ಹಾಕ್ಬಿಡ್ತೀನಿ. ಎಲ್ಲಾದರೂ ಈಚೆ ಕಡೆ ಹೋಗ್ಬೇಕಂದ್ರೆ ಇವ್ರದ್ದೊಂದು ಕಾಟ ಹುಡುಗರ್ದು. ಹೇಳಿದ್ನಲ್ಲ, ಹೆಣ್ಮಕ್ಳಿದ್ರೆ ನಿಜ ನಾವು ಬರೋಷ್ಟರಲ್ಲಿ ಏನಾದರೂ ಕಸ ಹೊಡೆಯೋದು, ಪಾತ್ರೆ ತೊಳೆಯೋದು, ಈ ಥರ ಏನಾದರೂ ಒಂದು ಕೆಲಸ ಮಾಡ್ತಾರೆ. ಗಂಡ್ಮಕ್ಳು ನಿಜ ಏನು ಮಾಡಲ್ಲ. ನಿಜ ಗಂಡ್ಮಕ್ಳೇ ಬೇಡ ಅನ್ನಿಸ್ಬಿಟ್ಟಿತ್ತು ನನಗಂತೂ. ಸ್ವಲ್ಪನೂ ಹೆಣ್ಮಕ್ಳು ಕಷ್ಟನೇ ಅರ್ಥ ಮಾಡ್ಕೊಳ್ಳಲ್ಲ. ನಾನು ಇಷ್ಟೊಂದೆಲ್ಲ ಇದು ಮಾಡ್ತಾ ಇರ್ತೀನಿ. ಪಾಪ ನಮ್ಮಮ್ಮ ಎಷ್ಟು ಅಂತ ಮಾಡುತ್ತೆ. ಸ್ವಲ್ಪ ಹೆಲ್ಪ್ ಮಾಡೋಣ. ನಾನು ಹತ್ಕೊಂಡು ಹೇಳಿದ್ರು ಅರ್ಥ ಆಗಲ್ಲ, ಹೇಳಿದ್ರು ಅರ್ಥ ಆಗಲ್ಲ, ಹೆಂಗೆ ಹೇಳಿದ್ರು ಅರ್ಥ ಆಗಲ್ಲ. ಏವ್ವ ಭಾರಿ ಅಂತಾಳೆ ಇವಳು. ಏನಮ್ಮ? ಕಲ್ಲು ಮಮ್ಮ ಬಾಯಿ ಮುಚ್ಕ ಧೂಳಾಗ್ತತ್ ಬಾಯಕ್ಕೆ ಅನ್ನಲ್ಲ ಹಾಸ್ಯಮ್ಮ. ಅಟ್ಲ ಹೆಂಗಮ್ಮಯ್ಯ? ಹೆಂಗ್ಲಚ್ಚಿ ಬಾಯಿ ತಕ್ಕೊಂಡಿದ್ದು? ಬಾಯಿ ತಕ್ಕೊಂಡು ಹಾಂ ತಿರ್ಗ ಹಂಗೆ ತೆಗ್ದಿತ್ತಾ? ಅಲ್ಲಿಂದ ಈಗ ಪಾವಗಡ ಎಂಟ್ರಿ ಆಗ್ತಾಯಿದೆ ನೋಡಿ. ಸೊ ವಿಡಿಯೋ ಅಂತೂ ತುಂಬ ಕ್ಲಾರಿಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಯಾಕೆಂದರೆ ಈ ಗ್ರೀನರಿ ಎಲ್ಲ ಈ ಕ್ಯಾಮ್ರಾಗೆ ತುಂಬ ಚೆನ್ನಾಗಿ ಕ್ಯಾಚ್ ಅಪ್ ಮಾಡ್ಕೊಳ್ಳುತ್ತೆ ಕ್ಯಾಮ್ರಾ ಮೇನು. ಹಾಗಾಗಿ ನಾನು ಅಲ್ಲಿ ಸ್ವಲ್ಪ ಗಿಡಗಳು ಮರಗಳು ಬಂದಾಗ ನಾನು ವೀಡಿಯೋ ಶೂಟ್ ಮಾಡ್ತಾ ಇರ್ತೀನಿ, ಯಾವಾಗ ಪಾವಗಡ ಬಂದ್ರೂ. ಇನ್ನೇನು ಪಾವಗಡ ಇದು ಚಳ್ಳಕೆರೆ ಕ್ರಾಸ್ ಹತ್ರ ಎಂಟ್ರಿ ಆಗೋಣ ಅಂತಂದು ಎಂಟ್ರಿ ಆಗ್ತಾ ಇದ್ದೆ. ಅಷ್ಟರಲ್ಲಿ ಒಂದು ಸ್ವಲ್ಪ ವೀಡಿಯೋ ಶೂಟ್ ಮಾಡಿದೆ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಅಂತ. ಲಾಸ್ಯ ನೋಡ್ತಾ ಇರ್ಬೋದು, ಅವಳಿಗೂ ಅಷ್ಟೇ ಸೇಮ್ ನನ್ನ ರೀತಿಯೇ ಜರ್ನಿ ಆಗಲ್ಲ ಲಾಸ್ಯಾಗೆ. ಅವಳು ಕಾರಲ್ಲಿ ಬಂದರೆ ಒಂಥರ ಇರ್ತಾಳೆ, ಅವಳು ಮಾತಾಡೋದು ಇಲ್ಲ ಜಾಸ್ತಿ. ಸೇಮ್ ನನ್ನ ರೀತಿ ಮೌನವಾಗಿ ಕೂತಿರ್ತಾಳೆ, ಮಲಗಿದ್ದಾಳೆ. ಯಾಕಂದರೆ ಅವಳಿಗೆ ಹೇಳಿದ್ನಲ್ಲ, ಅದಕ್ಕೋಸ್ಕರ. ಅಲ್ಲಿಂದ ಈಗ ಬಸ್ ಸ್ಟಾಪ್ ಒಳಗಡೆಯಿಂದ ಹೋಗ್ತಾ ಇದ್ದೀವಿ. ಸ್ವಲ್ಪ ವರ್ಕ್ ಇತ್ತು ನಮಗಿಲ್ಲಿ, ಅದಕ್ಕೋಸ್ಕರ ಅದು ಮುಗಿಸ್ಕೊಂಡು ಮತ್ತೆ ಮುಂದಕ್ಕೆ ಹೋಗೋಣ ಅಂತಂದು ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಗೌರ್ಮೆಂಟ್ ಬಸ್ ಸ್ಟಾಪು ಆ ಕಡೆ ಸೈಡಲ್ಲಿ, ಮತ್ತು ಈ ಕಡೆ ಪ್ರೈವೇಟ್ ಬಸ್ ಸ್ಟಾಪು ಎರಡೂ ಇಲ್ಲಿ ಒಂದೇ ಹತ್ರನೇ ನಿಲ್ತಾ ಇರ್ತಾವೆ ಬಸ್ಸುಗಳು ಬಂದು. ಮತ್ತು ಹೂವಿನ ಮಂಡಿ ಅಂದರೆ ಹೂವಿನ ವ್ಯಾಪಾರಸ್ಥರೆಲ್ಲ ಈ ಸೈಡ್ ಮಾರ್ತಾ ಇರ್ತಾರೆ. ಆ ಕಡೆ ಲೆಫ್ಟ್ ಅಲ್ಲಿ ನೋಡ್ತಾ ಇರ್ಬೋದು ಡೈರೆಕ್ಟಾಗಿ, ಅದು ಬಂದುಬಿಟ್ಟು ಟಾಯ್ಲೆಟ್ಸು. ಅಂದರೆ ಜರ್ನಿ ಮಾಡೋರಿಗೆ ಇಂಥವ್ರಿಗೆಲ್ಲ ಅಲ್ಲೊಂದು ಶೌಚಾಲಯ ಥರ ಕಟ್ಟಿದ್ದಾರೆ. ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೂ ಅಲ್ಲಿ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಅಲ್ಲಿಂದ ಈಗ ನಾವು ಬಟ್ಟೆ ಶಾಪಿಂಗ್ಗೆ ಅಂತ ಬಂದಿದ್ದಾಯಿತು. ನಾನು, ಲಾಸ್ಯ ಮತ್ತು ನಮ್ಮ ಮನೆಯವ್ರಿಗೆ ಹೇಳ್ದೆ ಒಂದು ಸ್ವಲ್ಪ ವೀಡಿಯೋ ಶೂಟ್ ಮಾಡಿರಿ. ಲಾಸ್ಯ ಜೊತೆ ಫಸ್ಟ್ ಟೈಮ್ ಬಂದಿದ್ದೀನಿ. ಅಂದರೆ ಅವಳು ಚಿಕ್ಕವಳಿದ್ದಾಗ ತುಂಬ ನಾನೇ ಕರ್ಕೊಂಡು ಹೋಗ್ತಾ ಇದ್ದೆ. ಈಗ ಸ್ವಲ್ಪ ಒಂದು 6-7 ಮಂತ್ ಆಯಿತು ಇವಳ ಜೊತೆ ಎಲ್ಲೂ ಹೊರಗಡೆ ಹೋಗಲಿಲ್ಲ. ಯಾಕೆಂದರೆ ನಂದು ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ನಾನು, ಈ ವಿಡಿಯೋಸ್ ಅಂತೆ ಅದು ಇದು ಅಂತಂದು ಶಾಪಿಂಗ್ ಅಂತಂದು ಎಲ್ಲೂ ಹೋಗಲಿಲ್ಲ ನಾವು. ಹಾಗಾಗಿ ಇಲ್ಲಿ ತುಂಬ ಚೆನ್ನಾಗಿರ್ತವೆ. ಆಲ್ ಇನ್ ಒನ್ ಫ್ಯಾಷನ್ ಅಂತ ಪಾವಗಡದಲ್ಲಿ. ಸೊ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಬಟ್ಟೆಗಳೆಲ್ಲನೂ. ಹಾಗಾಗಿ ನಾನು ಇವಳನ್ನ ಕರ್ಕೊಂಡು ಇಲ್ಲಿಗೆ ಬಂದೆ. ಯಾಕಂದರೆ ಫ್ಯಾನ್ಸಿ ಐಟಮ್ಸು ಮತ್ತು ಟ್ರೆಂಡ್ಸ್ ಬಟ್ಟೆಗಳೆಲ್ಲ ಇಲ್ಲಿ ಸಿಗುತ್ತೆ. ಅದೇ ಬ್ರ್ಯಾಂಡೆಡ್ ಬಟ್ಟೆಗಳೇ ತುಂಬ ಚೆನ್ನಾಗಿರುತ್ತೆ. ತುಂಬ ಯೂನಿಕ್ ಕಲೆಕ್ಷನ್ ಎಲ್ಲ ಸಿಗುತ್ತೆ. ಹಾಗಾಗಿ ಯಾವಾಗಲಾದರೂ ನಾನು ತೊಗೋಬೇಕಂದ್ರೂ ಇಲ್ಲಿ ಬಂದು ನೋಡ್ತಾ ಇರ್ತೀನಿ. ಹಾಗೆ ಮಕ್ಳಿಗೆ ಏನಾದರೂ ಬೇಕಂದ್ರೂ ಇಲ್ಲೇ ಬರ್ತಾ ಇರ್ತೀನಿ. ಮೊನ್ನೆ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದಿದ್ವಲ್ಲ, ಸೊ ಅದನ್ನು ಇಲ್ಲೇ ತೊಗೊಂಡೋಗಿರುವಂಥದ್ದು.
ಈಗ ಸದ್ಯಕ್ಕೆ ಇವಳಿಗೆ ಸ್ವಲ್ಪ ವೆಸ್ಟರ್ನ್ ವೇರ್ ಟೈಪ್ ನೋಡೋಣ ಅಂತಂದು, ಯಾಕೆಂದರೆ ಯಾವ ಆ ಥರ ತಗೊಂಡಿಲ್ಲ ಅವರಮ್ಮ. ಸೊ ಬರೀ ಶರಾರ ಅಂತೆ ಅದು ಇದನ್ನೇ ತೊಗೊತಾ ಇರ್ತಾಳೆ, ಮಿಡಿ ಶರಾರ ಅಷ್ಟು ಬಿಟ್ಟರೆ, ಇನ್ನು ಫ್ರಾಕ್ಸ್ ಬಿಟ್ಟರೆ ಇನ್ನು ಡಿಫ್ರೆಂಟಾಗಿ ಟ್ರೈ ಮಾಡಲ್ಲ. ನಾನು ಈ ಥರ ಜಂಪ್ ಸೂಟ್ ಥರ ಇಲ್ಲ ಬೇರೆ ಥರ ನೋಡೋಣ ಅಂತಂದು ಹೇಳ್ಬಿಟ್ಟು ಚಡ್ಡಿ ಇಲ್ಲ ಮೇಲೆ ಫ್ಯಾನ್ಸಿ ಆಗಿರುವಂಥ ಟೀ ಶರ್ಟ್ಸ್ ಈ ಥರ ನೋಡೋಣ ಅಂತ ಬಂದೆ. ಅದು ವೈಟ್ ಇದ್ದಿದ್ರೆ ಸೂಪರಾಗಿರೋದು ನನ್ನ ಕೈಯಲ್ಲಿರೋದು. ಅವಳು ಬ್ಲ್ಯಾಕ್ ಇದ್ದಾಳಲ್ಲ, ಅದಕ್ಕೋಸ್ಕರ ಅದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಮತ್ತು ಇದನ್ನು ಟ್ರಯಲ್ ಆದರೂ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ತಗೊಂಡೆ. ವೈಟ್ ಮೇಲೆ ಕೊಟ್ಟಿದ್ದಾರಲ್ಲ, ಸೊ ಅದು ಟಾಪ್ ಥರ, ಅದನ್ನು ಟ್ರಯಲ್ ಮಾಡಿ ನೋಡೋಣ. ಟ್ರಯಲ್ ರೂಮ್ ಇದೆ, ಆರಾಮಾಗಿ ಟ್ರಯಲ್ ಮಾಡಿ ತೊಗೊಂಡು ಹೋಗ್ಬೋದು ಇಲ್ಲಿ ನೋಡೋಣ ಅಂತ ಅದನ್ನು ಕೈಯಲ್ಲೇ ಇಟ್ಕೊಂಡಿದ್ದೀನಿ. ಅವಳು ಸ್ವಲ್ಪ ಬ್ಲ್ಯಾಕ್ ಇರೋದ್ರಿಂದ ಸ್ವಲ್ಪ ಇದು ಯಾವ ಥರ ವೈಟು, ಕ್ರೀಮು, ಪಿಂಕು ಈ ಥರನೇ ತೊಗೋಬೇಕು ಅವಳಿಗೆ. ಇನ್ನು ಬ್ಲ್ಯಾಕು, ಡಾರ್ಕ್ ಇದು ಬ್ಲೂ ಈ ಥರ ಎಲ್ಲ ತೊಗೊಂಡ್ರೆ ಚೆನ್ನಾಗಿ ಕಾಣಲ್ಲ ಅವಳಿಗೆ. ನನಗೆ ಇಷ್ಟ ಆಗಿರುವಂಥ ಬಟ್ಟೆಗಳೆಲ್ಲ ವೈಟ್ ಇರಿದ್ರೆ ಚೆನ್ನಾಗಿ ಕಾಣುತ್ತೆ. ಆ ಥರ ಬಟ್ಟೆಗಳೆಲ್ಲ ಇಷ್ಟ ಆಗ್ತಾಯಿತ್ತು ನನಗೆ. ಅಯ್ಯೋ ಏನು ಮಾಡೋದು, ಇವಳಿಗೆ ಸೆಟ್ ಆಗುವಂಥದ್ದು ಸಿಗ್ತಾ ಇಲ್ವಲ್ಲ ಅಂತ ತುಂಬ ಹೊತ್ತು ಹುಡುಕ್ದೆ. ನಮ್ಮ ಮನೆಯವರು ಬೈತಾನೇ ಅವರೇ ಆಗಿಂದ, ಏನಿಂದ ಆಗಲ್ಲ, ಇನ್ನು ನೀನು ನೋಡ್ತಾನೆ ಇರ್ತೀಯ, ಯಾವುದೋ ಒಂದು ತಗ ಅಂತಾರೆ. ನನಗೆ ಆ ಥರ ಯಾವುದೋ ಒಂದು ತಗೊಳಕ್ಕೆ ಇಷ್ಟ ಆಗಲ್ಲ. ನಾನು ನಿಧಾನನೇ ಆಗಲಿ ನೋಡ್ಬಿಟ್ಟು ಚೆನ್ನಾಗಿರೋದೇ ತೊಗೊತೀನಿ. ಲಾಸ್ಟಿಗಾಗಲಿ ನನಗಾಗಲಿ ಮಕ್ಳಿಗಾಗಲಿ ನಮ್ಮ ಮನೆಯವ್ರಿಗಾಗಲಿ ಯಾವುದೇ ಆಗಿರ್ಬೋದು, ನನಗೆ ಇಷ್ಟ ಆಗಬೇಕು ಅಲ್ಲಿವರೆಗೂ ನೋಡ್ತಾನೇ ಇರ್ತೀನಿ. ನಿಧಾನ ಆದರೂ ಪರವಾಗಿಲ್ಲ. ಇದು ತುಂಬ ದೊಡ್ಡದಾಗ್ತಾಯಿತ್ತು. ನನಗೆ ಈ ಥರ ಬೇಡ, ಸ್ವಲ್ಪ ಫ್ಯಾನ್ಸಿ ಆಗಿರುವಂಥದ್ದು ಆ ಥರ ಇದ್ದರೆ ತೋರಿಸಿ ಅಂತಂದು ಅವ್ರಿಗೆ ಸಿಸ್ಟರ್ಗೆ ಹೇಳ್ತಾ ಇದ್ದೆ. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ಬಂದರೆ ಸಾಕು ಸಿಸ್ಟರು ಬ್ರದರ್ ಇಬ್ಬರೂ. ಅಲ್ಲಿಂದ ಮತ್ತೆ ಇಲ್ಲಿ ಹ್ಯಾಂಗರ್ಗೆಲ್ಲ ಹಾಕಿದ್ರು. ಇದರಲ್ಲಿ ಸ್ವಲ್ಪ ನೋಡೋಣ ಅಂತ ಬಂದರೆ ಅವಳು ಸೈಜ್ ಸಿಗಲಿಲ್ಲ ಹ್ಯಾಂಗರಲ್ಲಿ, ಚಿಕ್ಕ ಮಕ್ಳದ್ದೆಲ್ಲ ಇತ್ತು. ಈ ಕಡೆ ಒಂದು ಸೆಕ್ಷನಲ್ಲಿ ಇವಳು ಸೈಜ್ ಇತ್ತು, ಅದರಲ್ಲಿ ಒಂದು 4-5 ನಾನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಕೈಯಲ್ಲಿ. ನೋಡೋಣ ಅದು ವೇರ್ ಮಾಡಿದಾಗ ಅವಳಿಗೆ ಯಾವ ಥರ ಕಾಣುತ್ತೆ, ಆವಾಗ ಅದನ್ನು ಸೆಲೆಕ್ಟ್ ಮಾಡೋಣ. ಸುಮ್ಮನೆ ಏನಕ್ಕೆ ಡಿಸ್ಟರ್ಬ್ ಆಗೋದು ನಾವು ಅಂತಂದು ಹೇಳ್ಬಿಟ್ಟು ಕೈಯಲ್ಲಿ ಇಟ್ಕೊಂಡಿದ್ದೆ. ಟ್ರಯಲ್ ರೂಮ್ ಕರ್ಕೊಂಡೋಗಿ ಇದನ್ನು ಹಾಕ್ತೆ. ಇದು ಜೀನ್ಸು, ಚಡ್ಡಿನೂ ಮೇಲೆ ಟೀ ಶರ್ಟು, ಅದು ಜಾಯಿಂಟಲ್ಲೇ ಬರುತ್ತೆ, ಸಪ್ರೇಟ್ ಇಲ್ಲ, ಜಾಯಿಂಟಲ್ಲೇ ಬರುತ್ತೆ. ಹಾಗಾಗಿ ನಿಮಗೂ ತೋರಿಸ್ದಂಗೆ ಆಗುತ್ತೆ ಅಂತಂದು ಅದು ವೇರ್ ಮಾಡಿ ತೋರಿಸಿದ್ದು. ನನಗೇನು ಇದು ಇಷ್ಟ ಆಗಲಿಲ್ಲ. ಮತ್ತು ಇದನ್ನೊಂದು ವೇರ್ ಮಾಡಿದೆ. ಅವಳಿ ಫೇಸ್ಗೆ ಚೆನ್ನಾಗಿ ಕಾಣಿಸ್ತಿಲ್ಲ ಪಾಪ, ಸ್ವಲ್ಪ ಡಲ್ ಇದ್ದಾಳೆ ಕಲರು. ಹಾಗಾಗಿ ಇದೇನು ಚೆನ್ನಾಗಿತ್ತು, ನಮ್ಮ ಮನೆಯವ್ರಿಗೆ ಯಾಕೋ ಇಷ್ಟ ಆಗಲಿಲ್ಲ. ಬೇಡ ಅಂತ ಅಂದರು. ಸ್ವಲ್ಪ ಇಡಿಸ್ಬೇಕಾಗಿತ್ತು ಟಾಪ್ ಸೈಡಲ್ಲಿ, ಆ ಥರ ಫಿಟ್ ಮಾಡಿದರೆ ಚೆನ್ನಾಗಿ ಕಾಣೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ. ನಮ್ಮ ಮನೆಯವ್ರು ಬೇಡ ಅಂತ ಅಂದರು. ಅಯ್ಯೋ ಸರಿ ಬಿಡು ಅಂತಂದು ಹೇಳ್ಬಿಟ್ಟು ಈಚೆ ಕಡೆ ಒಂದು ರೌಂಡ್ ಓಡಾಡಿಸ್ತೀನಿ. ನಾನು ಒಳ್ಳೆ ಫ್ಯಾಷನ್ ಶೋ ಮಾಡಿಸ್ತಾ ಇದ್ದೀನಿ ಅವಳ. ಫ್ಯಾಷನ್ ಶೋ ಅಲ್ಲಿ ಓಡಾಡ್ತಾರಲ್ಲ, ವಾಕ್ ಮಾಡ್ತಾರಲ್ಲ ಆ ಥರ. ಸೊ ಆ ಥರ ಓಡಾಡಿಸ್ತೀನಿ ಆ ಕಡೆ ಈ ಕಡೆ. ಅವಳು ಕೈ ಹಂಗೆ ಹಿಂಗೆ ಇಟ್ಕೊಂಡು ಓಡಾಡ್ತಾಳೆ. ಅವ್ರ ಮಾವ ಬೈತಾವ್ರೆ, ನೀಟಾಗಿ ಓಡಾಡು, ಯಾಕೆ ಹಂಗೆ ಓಡಾಡ್ತಿದ್ದೀಯ ಅಂತ ಬೈತಾಯಿದ್ರು. ಅಲ್ಲಿಂದ ಬಂದು ನೆಕ್ಸ್ಟ್ ನಾನು ಒಂದು 2 ಡ್ರೆಸ್ಸಸ್ ತೊಗೊಂಡೆ. ಮತ್ತು ಅವಳಿಗೆ ಇನ್ನರ್ ವೇರ್ ಇರಲಿಲ್ಲ, ಅದು ತೊಗೊಂಡೆ. ಮತ್ತು ನೈಟ್ ಡ್ರೆಸ್ ಟೈಪ್ ಒಂದು ಟೀ ಶರ್ಟ್ ಟೈಪು, ಮತ್ತು ಒಂದೆರಡು ನೆರಿಗೆ ಥರ ಇದು ಚಡ್ಡಿ ಬಂದಿತ್ತು, ಅದು ತುಂಬ ಚೆನ್ನಾಗಿತ್ತು ಅವಳಿಗೆ. ಹಾಗಾಗಿ ಅದೊಂದೆರಡು ತೊಗೊಂಡೆ. ಟೋಟಲ್ ಎಲ್ಲ ಅವಳದು 1,500 ಆಯಿತು ಬಿಲ್ಲು. ಆಮೇಲೆ ನಮ್ಮ ಮನೆಯವರು ತೊಗೊಂಡ್ರು ಸ್ಲಾಗು ಟೀ ಶರ್ಟ್ ಅದೆಲ್ಲನೂ. ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ಲಾರ್ಡ್ಸ್ ಫ್ಯಾಮಿಲಿ ಸಲೂನ್ಗೆ. ಇದು ಹೊಸದಾಗಿ ಓಪನ್ ಆಗಿದೆ, ಸರ್ವಿಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಹಾಗಾಗಿ ನಾನು ಒಂದು ಸರ್ವಿಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದಾಯ್ತು ಇವ್ರ ಹತ್ರ. ಇಲ್ಲಿ ಬರೋಷ್ಟರಲ್ಲಿ ಸಿಸ್ಟರ್ ಇನ್ನೂ ಬರ್ತಾಯಿದ್ರು ಹಿಂದೂಪುರದಿಂದ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡಿದೆ. ಮತ್ತೆ ಸರ್ವಿಸ್ ಎಲ್ಲ ಆಗೋದು ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಬಂದಿದ್ದೆ ಆಗಲೇ 6 ಗಂಟೆ ಆಗಿತ್ತು ಸಲೂನ್ಗೆ ಸಲೂನ್ಗೆ ಬಂದಿದ್ದು. ಲಾರ್ಡ್ಸ್ ಅಂತಂದಿದೆ ನೋಡಿ ಇಲ್ಲಿ. ಇಲ್ಲಿಂದ ಈಗ ನಾನು ಅಪಾರ್ಟ್ಮೆಂಟ್ ತೊಗೊಂಡಿದ್ದೆ, ಮುಂಚೆನೇ ಒಂದು ವೀಕ್ ಮುಂಚೆ ಬರ್ತೀನಿ ಅಂತಂದು ಹೇಳಿದ್ದೆ. ಸರಿ ಅಂತಂದು ಹೇಳ್ಬಿಟ್ಟು ಒಂದು ಟ್ಯಾನ್ ರಿಮೂವಲ್, ಒಂದು ಫೇಶಿಯಲ್ ಮಾಡಿಸೋಣ ಅಂತಂದು. ಏಕೆಂದರೆ ಸ್ವಲ್ಪ ತಿರುಪತಿ ಟ್ರಿಪ್ ಹೋಗಿ ಫೇಸ್ ಎಲ್ಲ ಡಲ್ ಇತ್ತು. ಹಾಗಾಗಿ ಇವ್ರ ಸರ್ವಿಸ್ ಯಾವ ರೀತಿ ಇರುತ್ತೆ ಏನೋ ಅಂತ ನೋಡೋಣ ಅಂತಂದು ಹೇಳ್ಬಿಟ್ಟು ಬಂದೆ. ಮೂಗ್ಬಟ್ಟು ಬಿಚ್ಚಿ ಅದನ್ನು ನೀಟಾಗಿ ಪ್ರೆಸ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಫೇಶಿಯಲ್ ಮಾಡಬೇಕಾದ್ರೆ ಸುಮ್ಮನೆ ಅದು ತಗಲಿದ್ರೆ ಮತ್ತೆ ಮುರಿದೋದ್ರೆ ಚೆನ್ನಾಗಿರಲ್ಲ. ತುಂಬ ಇಷ್ಟಪಟ್ಟು ತೊಗೊಂಡಿರುವಂಥ ಮೂಗ್ಬಟ್ಟದು, ಅದಕ್ಕೆ ನಾನು ಬಿಚ್ಚಿಟ್ಕೊಂಡೆ. ಇರಲಿ ಬಿಡು ಅಂತಂದು ಹೇಳ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಯೂನಿಕ್ಕಾಗಿ ರೆಡಿ ಮಾಡಿದ್ದಾರೆ ಸಲೂನ್ ಅನ್ನೋದು. ಫ್ಯಾಮಿಲಿ ಸಲೂನು, ಗಂಡ್ಮಕ್ಳು ಹೆಣ್ಮಕ್ಳು ಯಾರು ಬೇಕಾದರೂ ಬಂದು ಇಲ್ಲಿ ಸರ್ವಿಸನ್ನು ತೊಗೋಬೋದು. ಮತ್ತು ಹೇರ್ ಅಂತೂ ತುಂಬ ಎಕ್ಸ್ಪರ್ಟ್ಸ್ ಇದ್ದಾರೆ, ಹೇರ್ ಕಟ್ಗೆ, ಹೇರ್ ಕಲರಿಂಗ್ಗೆ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯ್ತಪ್ಪ ಇವ್ರ ವರ್ಕೆಲ್ಲ. ನಾನು ಇಲ್ಲಿ ಬಂದಿದ್ದ ತಕ್ಷಣ ನಾನು ಯಾವ ರೀತಿ ಮಾಡ್ತಾರೆ ಏನೋ ಅಂತ ಒಂದು ಡೌಟಲ್ಲೇ ಬಂದೆ. ಆದರೆ ತುಂಬ ಚೆನ್ನಾಗಿ ಮಾಡ್ತಾರೆ. ಮೇಯ್ನ್ ಇದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಇವರು. ಹಾಗಾಗಿ ನನಗೆ ಇವ್ರ ವರ್ಕ್ ತುಂಬ ಇಷ್ಟ ಆಯಿತು. ಇವರಲ್ಲಿ ಏನೇನು ಇದೆ ಅಂತ ನಾನು ಹೇಳಿಬಿಡ್ತೀನಿ. ಹೈಡ್ರಾ ಫೇಶಿಯಲ್ಸ್ ಇದೆ, ಮತ್ತು ಪೆಡಿಕ್ಯೂರ್ ಆ್ಯಂಡ್ ಮೆನಿಕ್ಯೂರ್ ಇದೆ, ಮತ್ತು ನೈಲ್ ಆರ್ಟು, ಮತ್ತು ಹೇರ್ ಕಟ್ಸು, ಹೇರ್ ಟ್ರೀಟ್ಮೆಂಟ್ಸು, ಸ್ಮೂತ್ನಿಂಗು ಆ್ಯಂಡ್ ಹೇರ್ ಸ್ಟ್ರೈಟ್ನಿಂಗು, ಮತ್ತು ಬೊಟಾಕ್ಸು, ನಾನೋಪ್ಲಾಸ್ಟಿಯಾ. ಸೊ ಇಷ್ಟು ಹೇರ್ ಟ್ರೀಟ್ಮೆಂಟ್ಸ್ ಇದೆ, ಇದರಲ್ಲಿದೆ. ಮತ್ತು ಫೇಶಿಯಲ್ಸ್ ಇದೆ, ನಾನೋಪ್ಲಾಸ್ಟಿಯಾ ಅಂತಂದು ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಕೊಡ್ತಾರಂತೆ. 2 ಇಯರ್ಸು 3 ಇಯರ್ಸು ಎಲ್ಲ ಸ್ಟ್ರೈಟ್ನಿಂಗ್ ಮಾಡ್ತಾರಲ್ಲ, ಅದೆಲ್ಲನೂ ಅವೈಲೇಬಲ್ ಇದೆ. ತುಂಬ ಎಲ್ಲ ಬ್ರ್ಯಾಂಡೆಡ್ ಆಗಿ ಯೂಸ್ ಮಾಡ್ತಾರೆ. ಬ್ರ್ಯಾಂಡೆಡ್ ಕ್ರೀಮ್ಸ್ ಆಗಿರ್ಬೋದು, ಎಲ್ಲನೂ ಒಂದು
ಕಂಪ್ನಿವೇ ಯೂಸ್ ಮಾಡೋದ್ರಿಂದ ಯಾವುದೇ ಥರ ಲೋಕಲ್ ಎಲ್ಲ ಬಳಸಲ್ಲ. ನನ್ನ ಸ್ಕಿನ್ ನೋಡ್ತಾ ಇರ್ಬೋದು, ಸುಮ್ಮನೆ ಆ ಥರ ಒಂದು ಜೆಲ್ ಹಚ್ಬಿಟ್ಟು ಅದು ಕ್ಲೀನ್ ಮಾಡಿದ್ದಕ್ಕೇ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ. ಹುಡುಗಿ ಅಂತೂ ತುಂಬ ಚೆನ್ನಾಗಿ ಪ್ರೆಸರ್ ಕೊಟ್ಟು ನನಗೆ ಫೇಶಿಯಲ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ಲು. ನನಗೆ ರಿಲೀಫ್ ಅನ್ನೋ ಸಿಕ್ಬಿಡ್ತು. ಮೇಯ್ನ್ ತಲೆನೋವು ಜಾಸ್ತಿ ನನಗೆ ಮೊಬೈಲಲ್ಲಿ ವರ್ಕು ಜಾಸ್ತಿ ಮಾಡೋದ್ರಿಂದ. ತಲೆನೋವಂತೂ ಒಂದು ಸ್ವಲ್ಪ ಹೊತ್ತು ಹೆಂಗೆ ತಲೆ ಫ್ರೀ ಆಗಿಬಿಡ್ತು ಅಂದರೆ ಕಣ್ಣು ಮುಚ್ಕೊಂಡು ಹಂಗೇ ಮಲ್ಕೊಬಿಟ್ಟಿದ್ದೆ. ಸುಮಾರು ಅಂದರೆ 1 ಅವರ್ 1.5 ಅವರ್ ಟೈಮ್ ತೊಗೊಂಡಿದ್ದಾರೆ ಅದೆಲ್ಲ ನನಗೆ ನೀಟಾಗಿ ಮಾಡಿಕೊಡೋದಕ್ಕೆ. ಭಾಳ ಇಷ್ಟ ಆಯಿತು ನನಗೆ ಈ ಫೇಶಿಯಲ್ಸ್ ಎಲ್ಲನೂ. ಹಾಗೆ ಮಕ್ಕಳು, ಟೋಟಲ್ ಫ್ಯಾಮಿಲಿ, ಗಂಡು ಮಕ್ಕಳು, ಹೆಣ್ಮಕ್ಳು, ಚಿಕ್ಕ ಮಕ್ಕಳು ಎಲ್ಲರೂ ಬೇಕಾದ್ರೆ ಹೇರ್ ಕಟ್ಟು ಎಲ್ಲ ಮಾಡಿಸ್ಬೋದು. ಪ್ರತಿಯೊಂದು ಸರ್ವಿಸು ಗಂಡು ಮಕ್ಳಿಗೂ ಇದೆ, ಹೆಣ್ಮಕ್ಳಿಗೂ ಇದೆ. ಆರಾಮಾಗಿ ಬಂದು ಇಲ್ಲಿ ಮಾಡಿಸ್ಕೊಂಡು ಹೋಗ್ಬೋದು, ನೀವು ಸರ್ವಿಸನ್ನು ತೊಗೋಬೋದು. ಹಾಗೆಯೇ ವ್ಯಾಕ್ಸಿಂಗ್ ಬಂದುಬಿಟ್ಟು ರೋಲ್ ಆನ್ ವ್ಯಾಕ್ಸಿಂಗ್ ಮಾಡ್ತಾರೆ. ಯಾವುದೇ ಥರ ಒಬ್ರಿಗೆ ಹಾಕಿರೋ ಅಂಥದ್ದು ಇನ್ನೊಬ್ರಿಗೆ ಹಾಕಲ್ಲ. ಟವಲ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಬೆಡ್ ಶೀಟ್ಸ್ ಆಗಿರ್ಬೋದು, ಮೇಲೆ ಅಲ್ಲಿ ಕೆಳಗಡೆ ಹಾಕಿದ್ದಾರೆ ನೋಡಿ, ಬೆಡ್ ಮೇಲೆ ಮಲಗಿದ್ದೀನಲ್ಲ, ಆ ಶೀಟ್ಸ್ ಆಗಿರ್ಬೋದು, ಕವರ್ಸ್ ಎಲ್ಲನೂ ಪ್ರತಿಯೊಂದೂ ಫ್ರೆಶ್ ಆಗಿ ಒಬ್ರದ್ದಾದ್ಮೇಲೆ ಇನ್ನೊಂದು ಚೇಂಜ್ ಮಾಡ್ತಾ ಇರ್ತಾರೆ. ಆ ರೀತಿ ಯಾವುದೇ ಥರ ಸ್ಕಿನ್ ಅಲರ್ಜಿ ಈ ಥರ ಎಲ್ಲ ಆಗುತ್ತೆ, ಒಬ್ರು ಬಳಸಿರೋದು ಇನ್ನೂ ಬಳಸ್ತಾರೆ, ಆ ಥರ ಟೆನ್ಷನ್ನೇ ಬೇಡ. ಆರಾಮಾಗಿ ನಿಮಗೆ ನೀಟಾಗಿ ಕ್ಲೀನಾಗಿ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡ್ತಾವ್ರೆ. ಇಲ್ಲಿ ಜೆಂಟ್ಸು ನಾವು ಬರೋ ಅಷ್ಟರಲ್ಲಿ ಒಬ್ಬರು ಬಂದಿದ್ದರು ಕಸ್ಟಮರು, ಅವ್ರಿಗೆ ಹೇರ್ ಕಟ್ಟು ಮತ್ತು ಹೇರ್ ಕಲರಿಂಗ್ ಮಾಡ್ತಾಯಿದ್ರು. ಆಮೇಲೆ ನಾನು ಹೇಳಿದ್ನಲ್ಲ ರೋಲ್ ಆನ್ ವ್ಯಾಕ್ಸಿಂಗ್ ಅಂತಂದು ಹೇಳ್ಬಿಟ್ಟು ಈ ರೀತಿ ನಾವೀಗ ಒಂದು ಡಬ್ಬದಲ್ಲಿ ನಾವು ಅದನ್ನು ಮೆಲ್ಟ್ ಮಾಡಿಬಿಟ್ಟು ವ್ಯಾಕ್ಸ್ದು ಅದೆಲ್ಲ ಇದು ತೊಗೊಂಡು ಹಚ್ತೀವಲ್ಲ, ಆ ಥರ ಅಲ್ಲ. ಇದು ರೋಲ್ ಅದರಲ್ಲೇ ಬರುತ್ತೆ, ಅದರಲ್ಲೇ ಹೀಟ್ ಮಾಡೋದು, ಆ ರೀತಿ ಹಚ್ಚೋದು ಇಡೋದು, ಆ ರೀತಿ ವ್ಯಾಕ್ಸ್ ಮಾಡಿಸ್ತಾ ಇದ್ದೀನಿ. ಹ್ಯಾಂಡ್ ವ್ಯಾಕ್ಸು ತುಂಬ ಚೆನ್ನಾಗಿ ಮಾಡಿಕೊಟ್ರು. ವ್ಯಾಕ್ಸು ಅಷ್ಟೇ, ಜಾಸ್ತಿ ನನಗೆ ಉರಿನೂ ಬರಲಿಲ್ಲ, ಏನಿಲ್ಲ. ಸ್ವಲ್ಪ ನಂದು ಇದು ಸೆನ್ಸಿಟಿವ್ ಸ್ಕಿನ್ ಆಗಿರೋದ್ರಿಂದ ರ್ಯಾಷಸ್ ಎಲ್ಲ ಬೇಗ ಬಂದುಬಿಡುತ್ತೆ. ಹಾಗಾಗಿ ಇವರು ಆ ಥರ ರ್ಯಾಷಸ್ ಬರದೇ ಇರೋ ಥರ ಆಯಿಲ್ ಎಲ್ಲ ನೀಟಾಗಿ ಅಪ್ಲೈ ಮಾಡಿದ್ರು ಕೊನೆಯದಾಗಿ. ಹಾಗೆ ಇವರು ಮೇಕಪ್ ಆ್ಯಂಡ್ ಮೆಹಂದಿ ಕೂಡ ಮಾಡಿಕೊಡ್ತಾರೆ. ನೀವು ಆರಾಮಾಗಿ ಮೇಕಪ್ಗೆ ಮತ್ತು ಮೆಹಂದಿಗೆ ಎಲ್ಲ ಬರ್ಬೋದು ಇಲ್ಲಿ. ಮತ್ತು ಫಂಕ್ಷನ್ಸ್ ಇದ್ದರೆ ಅದಕ್ಕೂ ನೀವು ಕಾಂಟ್ಯಾಕ್ಟ್ ಆಗ್ಬೋದು. ನಾನು ನೀಟಾಗಿ ಡೀಟೇಲ್ಡಾಗಿ ನಾನು ಇನ್ಸ್ಟಾಗ್ರಾಮ್ ಇದರಲ್ಲಿ ಪೋಸ್ಟ್ ಮಾಡಿದ್ದೀನಿ ವಿಡಿಯೋ. ಅಲ್ಲಿ ನೀವು ಕಾಂಟ್ಯಾಕ್ಟ್ ನಂಬರು ಮತ್ತು ಇನ್ಸ್ಟಾಗ್ರಾಮ್ ID ಇದೆ, ಅಲ್ಲಿ ಕೊಲಾಬ್ ಮಾಡಿದ್ದೀನಿ ನಾನು. ಲಾರ್ಡ್ಸ್ ಫ್ಯಾಮಿಲಿ ಸಲೂನು ಪಾವಗಡ ಅಂತಂದು ಹೇಳ್ಬಿಟ್ಟು ಇವ್ರದ್ದು ಇನ್ಸ್ಟಾಗ್ರಾಮ್ ID. ಅದರಲ್ಲಿ ನೀವು ಆರಾಮಾಗಿ ಇವ್ರನ್ನ ಕಾಂಟ್ಯಾಕ್ಟ್ ಆಗ್ಬೋದು. ಮತ್ತು ನಾನು ಸ್ಕ್ರೀನ್ ಮೇಲೆ ಅವ್ರದ್ದು ನಂಬರು ಕೊಟ್ಟಿರ್ತೀನಿ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ. ಸೇಮ್ ID ನಂದು, ಮಂಜು ಪದ್ಮ ಲೈಫ್ ಸ್ಟೈಲು. ಅಲ್ಲಿಗೆ ಹೋಗ್ಬಿಟ್ಟು ನೀವು ಚೆಕ್ಔಟ್ ಮಾಡಿದ್ರೆ ಅಲ್ಲಿ ಇವ್ರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ, ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಅಡ್ರೆಸ್ ಬಂದುಬಿಟ್ಟು ಪಾಗೋಡದಲ್ಲಿ, ಯಾರಾದರೂ ಪಾಗೋಡ ಸೈಡಲ್ಲಿ ನೋಡ್ತಾ ಇದ್ದರೆ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ನ್ಯೂ ಡಿಲಕ್ಸ್ ಬೇಕ್ರಿ ಮೇಲೆ ತುಮಕೂರು ರೋಡು, ಟ್ರೆಂಡ್ಸ್ ಆಪೋಸಿಟ್ ಇದೆ ಪಾಗೋಡದಲ್ಲಿ. ನೀವು ಒಂದ್ಸಾರಿ ವಿಸಿಟ್ ಮಾಡ್ಬೋದು. ಮತ್ತು ಸಪ್ರೇಟ್ ರೂಮ್ಸ್ ಇದೆ, ಮತ್ತು ಹೈಡ್ರೋ ಫೇಶಿಯಲ್ಸ್ ಎಲ್ಲ ಮಾಡ್ತಾರೆ. ಸ್ಕಿನ್ ಕೇರು, ಹೇರ್ ಕೇರು ಎಲ್ಲನೂ ಇದೆ ಇಲ್ಲಿ. ನೀವು ಆರಾಮಾಗಿ ಬಂದುಬಿಟ್ಟು ಇಲ್ಲಿ ಸಜೆಷನ್ ತೊಗೊಂಡು ನೆಕ್ಸ್ಟ್ ನೀವು ಹೇರ್ನ ಅದೆಲ್ಲ ಕಾಪಾಡ್ಕೋಬೋದು. ಅಲ್ಲಿಂದ ವ್ಯಾಕ್ಸು ಆಯಿತು, ನಂದು ಫೇಶಿಯಲ್ ಆಯಿತು. ನಮ್ಮ ಮನೆಯವ್ರಿಗೆ ಪೆಡಿಕ್ಯೂರ್ ಮಾಡಿಸ್ತಾ ಇದ್ರೆ ಎಷ್ಟು ನಗು ತಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ನನ್ನ ಕೈಲಿ. ಅಷ್ಟೊಂದು ನಗು. ಯಾಕೆ ಅಂದರೆ ನನ್ನ ಮದುವೆಗೂ ನಾನು ಮಾಡಿಸ್ಕೊಂಡಿರಲಿಲ್ಲ ಹಿಂಗೆ, ನನ್ನ ಮದುವೆಗೂ ನಾನು ಮಾಡಿಸ್ಕೊಂಡಿರಲಿಲ್ಲ ಅಂತ ನನ್ನ ಹತ್ರ ಹೇಳ್ತಾವ್ರೆ ಬಂದ್ಬಿಟ್ಟು ನಮ್ಮ ಮನೆಯವರು. ನಾನು ಹೌದಾ, ಯಾವಾಗ ಮಾಡ್ಕೊಂಡಿದ್ರಿ ನೀವು ಮದುವೆ ಅಂದರೆ, ಯಾವಾಗ ಮಾಡ್ಕೊಂಡಿದ್ನಿ ಅವಳು ಅಂತಂದರು. ಹಾಗಾದರೆ ನಾನು 2ನೇ ಹೆಂಡ್ತಿನ ನಿಮಗೆ, ನಾನು ಗೊತ್ತಿಲ್ವಾ ನನಗೆ ನಿಮ್ಮ ಮದುವೆಗೆ ಮಾಡಿಸ್ಕೊಂಡಿರೋದು ಇಲ್ಲದೆ ಎಲ್ಲ ಗೊತ್ತು, ಆದ್ರೂ ನಾನು ಮದುವೆಗೂ ಮಾಡಿಸ್ಕೊಂಡಿರಲಿಲ್ಲ ಅಂತಂದು ಪಾಠ ಮಾಡ್ತಾಯಿದ್ರು ಕೂತ್ಕೊಂಡು ಸುಮ್ಮನೆ. ಅದಕ್ಕೆ ನನಗೆ ನಗು ಬಂತು. ನಾನು 2ನೇ ಹೆಂಡ್ತಿಯೇನೋ ಪಾಪ, ಫಸ್ಟು ನೀನು ಮದುವೆ ಮಾಡ್ಕೊಂಡಿದ್ದೇನೋ ಅವಾಗ ಮಾಡಿಸಿರ್ಲಿಲ್ಲೇನೋ, ಅದಕ್ಕೆ ನನಗೆ ಹೇಳ್ತಿದ್ದೀರಾ ಅಂತಂದು ಹೇಳಿದ್ದಕ್ಕೆ, ಅಯ್ಯೋ ಹೋಗತ್ತ, ನಿನ್ನ ಹತ್ರ ಯಾರು ಮಾತಾಡ್ತಾರೆ, ಇಲ್ಲಿ ಸುಮ್ಮನೆ ಇಲ್ಲಿ ಜಗಳಾಡೋದು ಬೇಡ ಅಂತಂದು ಅವರೇ ಹೇಳ್ತಾವ್ರೆ ನನಗೆ. ಇಲ್ಲಿ ಜಗಳಾಡೋದು ಬೇಡ, ಮನೆಗೆ ಹೋದ್ಮೇಲೆ ಜೋರಾಗಿ ಜಗಳಾಡೋಣ, ಇಲ್ಲಿ ಅವ್ರು ಆಮೇಲೆ ನೋಡ್ತಾರೆ, ಸಲೂನ್ ನಡೆಸೋ ಅಂತಾರೆಲ್ಲ ನೋಡ್ಬಿಡ್ತಾರೆ, ಸುಮ್ಮನಿರೋ ಅಂತಂದು ಹೇಳ್ತಾಯಿದ್ರು. ಹುಡುಗಿ ಅಂತೂ ತುಂಬ ಚೆನ್ನಾಗಿ ಮಾಡಿಕೊಟ್ರು. ನಮ್ಮ ಮನೆಯವ್ರು ಫಸ್ಟ್ ಟೈಮ್ ಪೆಡಿಕ್ಯೂರ್ ಮಾಡಿಸಿರೋದು. ಪಾಪ ಬಿಸಿಲಲ್ಲಿ ಎಲ್ಲ ಕೆಲಸ ಮಾಡಿಕೊಂಡು ಕಾಲೆಲ್ಲ ಫುಲ್ ಇದಾಗಿತ್ತು, ಟ್ಯಾನ್ ಆಗಿತ್ತು, ಮತ್ತು ಅದೆಲ್ಲ ಸ್ವಲ್ಪ ಇದು ಡಲ್ಲಾಗೂ ಇತ್ತು ಸ್ಕಿನ್ ಅನ್ನೋದು. ಹಾಗಾಗಿ ಪೆಡಿಕ್ಯೂರ್ ಮಾಡಿಸ್ದೆ, ರಿಲೀಫ್ ಅನ್ನೋದು ಸಿಗುತ್ತೆ ಕಾಲಿಗೆ, ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಚೆನ್ನಾಗಾಗುತ್ತೆ ಈ ರೀತಿ ಮಾಡಿಸೋದ್ರಿಂದ. ತುಂಬ ಚೆನ್ನಾಗಿ ಪ್ರೆಸರ್ ಕೊಟ್ಟು ಎಲ್ಲ ನೀಟಾಗಿ ಮಾಡಿಕೊಟ್ರು. ನನಗಂತೂ ನಮ್ಮ ಮನೆಯವ್ರಿಗೆ ಮಾಡಿಸಿದ್ದೆ ನಂಗೆ ತುಂಬ ಖುಷಿ ಅನ್ನಿಸ್ತು. ಯಾಕೋ ಗೊತ್ತಿಲ್ಲ, ಯಾಕೋ ಫಸ್ಟ್ ಟೈಮ್ ಮಾಡಿಸಿದ್ನಲ್ಲ, ಅದಕ್ಕೆ ನನಗೆ ತುಂಬ ಖುಷಿ ಆಯಿತು. ಇಲ್ಲಿ ನೋಡ್ತಾ ಇರ್ಬೋದು, ರೂಮ್ಸ್ ಎಲ್ಲ ಸಪ್ರೇಟ್ ರೂಮ್ಸ್ ಇದೆ. ಈ ಥರ ನೀವು ಬಂದು ಆರಾಮಾಗಿ ನೀವು ಒಂದ್ಸರಿ ಸರ್ವಿಸ್ ತೊಗೊಳ್ರಿ, ನಿಮಗೂ ಗೊತ್ತಾಗುತ್ತೆ ಇವ್ರ ವರ್ಕ್ ಡೀಟೇಲ್ಸ್ ಎಲ್ಲ ಏನು ಅನ್ನೋದು. ನಮ್ಮ ಪಾಗೋಳ ಸುತ್ತಮುತ್ತಿರೋರು ಯಾರಾದರೂ ಒಂದು ವೇಳೆ ಸಲೂನ್ ನೋಡ್ತಾ ಇದ್ರೆ ಒಂದು ಒಳ್ಳೆಯದು, ಇಲ್ಲಿ ಬಂದು ಆರಾಮಾಗಿ ಇವ್ರ ಹತ್ರ ಸರ್ವಿಸ್ ಎಲ್ಲ ತೊಗೋಬೋದು. ಹೇರ್ ಕಲರಿಂಗು ಅಷ್ಟೇ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ನೀವು ಯಾವ್ದು ಕೇಳಿದ್ರೆ ಅದು ಒಂದು ಕ್ಯಾಟ್ಲಾಗ್ ಕೊಡ್ತಾರೆ, ನೀವು ಅದರಲ್ಲಿ ನೋಡಿಬಿಟ್ಟು ನಮ್ಗೆ ಇದೇ ಥರ ಬೇಕು ಅಂದರೆ ಮಾಡಿಕೊಡ್ತಾರೆ. ನೋಡ್ತಾ ಇರೋ ಇಲ್ಲಿ ಜೆಂಟ್ಸ್ ಬಂದುಬಿಟ್ಟು ಫೇಶಿಯಲ್ ಮಾಡಿಸ್ಕೊತಾ ಇದ್ದಾರೆ. ಆ ಕಡೆ ಜೆಂಟ್ಸ್ದು ಸಪ್ರೇಟ್ ರೂಮ್ ಇದೆ, ಲೇಡೀಸ್ಗೆ ಸಪ್ರೇಟ್ 2 ರೂಮ್ಸ್ ಇದೆ. ಹಾಗಾಗಿ ಅವ್ರದ್ದು ಫೇಶಿಯಲ್ ನಡೀತಾ ಇತ್ತು, ಹಾಗಾಗಿ ಅಲ್ಲೊಂದು ಕ್ಲಿಪ್ನ ನಾವು ಶೂಟ್ ಮಾಡಿದ್ದೀವಿ. ಇದು ಬಂದುಬಿಟ್ಟು ಹೈಡ್ರೋ ಫೇಶಿಯಲ್ ಮಾಡಿಸ್ಕೊಳ್ಳೋರು ಇಲ್ಲಿ ಕನೆಕ್ಟ್ ಆಗ್ಬೋದು, ಇವ್ರನ್ನ ಕಾಂಟ್ಯಾಕ್ಟ್ ಆಗ್ಬೋದು.
ನೋಡಿ. ಸೊ ಅದೆಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಮೇಯ್ನ್ ಮಾಡಿಕೊಡ್ತಾರೆ ಅವರು. ಯಾಕಂದರೆ ನಮ್ಗೆ ಗೊತ್ತಿರಲ್ಲ ಸ್ವಲ್ಪ ಬಗ್ಗೆ, ಅಂದರೆ ಸ್ವಲ್ಪ ಯಾವುದೇ ಫೇಶಿಯಲ್ಸ್ ಆಗಿರ್ಬೋದು ಏನೇ ಆಗಿರ್ಬೋದು ಸ್ವಲ್ಪ ತಿಳ್ಕೊಂಡಿರಲ್ಲ ನಾವು, ಅದ್ರ ಬಗ್ಗೆ ಅವ್ರು ಡಿಟೇಲ್ಡಾಗಿ ಹೇಳ್ಕೊಟ್ಟು ಆಮೇಲೆ ಮಾಡ್ತಾರೆ. ಸೊ ಹಂಗಾಗಿ ಇದೊಂದು ಕ್ಲಿಪ್ ನಾನು ಆ್ಯಡ್ ಮಾಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಬೇಕ್ರಿ ಮೇಲ್ಗಡೆನೇ ಇದೆ ಫ್ಯಾಮಿಲಿ ಲಾರ್ಡ್ಸ್ ಫ್ಯಾಮಿಲಿ ಸಲೂನ್ ಅಂತಂದು ಹೇಳ್ಬಿಟ್ಟು ಹೇರ್ ಆ್ಯಂಡ್ ಸ್ಕಿನ್ ಮೇಕಪ್ ಎಲ್ಲನೂ ಇನ್ಕ್ಲೂಡ್ ಆಗಿರುತ್ತೆ ಇವ್ರ ಹತ್ರ. ಅಲ್ಲಿಂದ ಈಗ ನಾವು ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ. ಲಾಸ್ಟಿಗೆ ಹೊಟ್ಟೆ ಹಶು, ನನಗೂ ಹೊಟ್ಟೆ ಹಶು ಸ್ಟಾರ್ಟ್ ಆಗ್ಬಿಟ್ಟೈತೆ. ಯಾಕಂದರೆ ಮಧ್ಯಾಹ್ನ ತಿಂದಿರಲಿಲ್ಲ. ಜ್ಯೂಸ್ ಒಂದು ತಗೊಂಡು ಇಲ್ಲಿ ಕುಡಿದ್ವಿ. ಅದು ಜ್ಯೂಸು ಅಲ್ಲ, ಕೂಲ್ ಡ್ರಿಂಕ್ಸು ಕುಡಿದಿದ್ದು ಮಾಜಾ. ಅದಕ್ಕೆ ಅದು ಕುಡ್ಕೊಂಡು ನೆಕ್ಸ್ಟು ನಾವು ಎಲ್ಲಾದರೂ ಹೋಟ್ಲ್ ನೋಡೋಣ ಅಂತಂದು ಹೋಗ್ತಾ ಇದ್ದರೆ ಹಾಗೇನೆ ನಮಗೆ ಸಿಕ್ಕಿದ್ದು ಬಿರಿಯಾನಿ ಹೋಟೆಲು. ಸೊ ಬಿರಿಯಾನಿ ಅಂದರೆ ನಾನು ಬಿರಿಯಾನಿ ಬೇಡ ಅಂತ ಹೇಳ್ಬಿಟ್ಟು ಕುಷ್ಕನು ಮತ್ತು ಕಬಾಬ್ ತೊಗೊಂಡ್ವಿ. ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲಿ. ಲಾಸ್ಟೇ ಚಿಂತೆ ಮಾಡ್ತಾ ಅವಳು ಇನ್ನೊಂದು ಪ್ಲೇಟು ತೊಗೊಂಡು ಬನ್ನಿ ಅಂತ ಹೇಳಿದೆ ಅವ್ರಿಗೆ ಕೊಡೋಕ್ಕೆ. ಅದಕ್ಕೆ ಕೊಡ್ತಾರೆ ಅವರು. ಅಷ್ಟರಲ್ಲಿ ಇದೆಲ್ಲ ನಾನು ಸ್ವಲ್ಪ ವೀಡಿಯೋ ಶೂಟ್ ಮಾಡ್ಕೊಂಡೆ. ಲಾಸ್ಟಿಗೆ ಒಂದು ಪ್ಲೇಟ್ಗೆ ಇಟ್ಕೊಟ್ಟೆ. ಈಗ ಎಲ್ಲರೂ ಒಟ್ಟಿಗೆ ಊಟ ಮಾಡ್ಕೊಂಡು ನೈಟ್ ನಾವು ಮನೆಗೆ ಅಂತ ಹೊರಟ್ವಿ. ಸೊ ಈ ರೀತಿ ಇತ್ತು ಇವತ್ತಿನ ವಿಡಿಯೋ. ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಹೊಸಬ್ರು ಯಾರಾದ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಸ್ಟೇ ಬಂದುಬಿಟ್ಟು ನಾವೇನು ಬಿರಿಯಾನಿನೂ ಕಬಾಬ್ ತಿಂತಿದ್ದೀವಿ, ಮಾನ್ವಿಕ್ ನೋಡಿದ್ರೆ ಜಗಳ ಮಾಡ್ತಾನೆ ನಮ್ಮ ಹತ್ರ ಅಂತ ನನಗೆ ಕತೆಗಳು ಹೇಳ್ತಾ ಇದ್ಲು. ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಮನೆಗೆ ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.